ಬಿಟ್ರೆ ಇವಾಗ ಯಾರ್ಯಾರಿಗೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನಮ್ ಸ್ಕೂಲಲ್ಲಿ ಒಂದ್ಸಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫಿಲಮ್ ಕರ್ಕೊಂಡು ಹೋಗಿದ್ರು, ದರ್ಶನ್ ಫಿಲಮ್ಗೆ. ಕನ್ನಡ ಇಂಡಸ್ಟ್ರಿ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಸಂಗೊಳ್ಳಿ ರಾಯಣ್ಣ ನೋಡಿ ನೀವು. Oh my god, ಮಗು. ಅಲ್ಲೋ ಇನ್ನೊಂದು ಮಗು ಇದರಲ್ಲಿ. ಗೈಸ್ ನಾನು ಹಿಂದೆ ನೋಡಿ ಗೈಸ್, ವ್ಯೂ ಮುಂದೆ ನಾನು, ಹಿಂದೆ ಒಳ್ಳೆ ವ್ಯೂ, ಇಬ್ರು ತುಂಬಾ ಚೆನ್ನಾಗಿದ್ದೀವಿ. ಇವನು ನಾನು, ಮುಂದೇನು ಒಳ್ಳೆ ವ್ಯೂ, ಹಿಂದೇನು ಒಳ್ಳೆ ವ್ಯೂ ಅಲ್ವಾ? ಬಾ ಆಚೆ. ಏನ್ ಮಾಡ್ಲಿ ಆಚೆ ಬಂದು? ಸಕ್ಕತ್ತಾಗಿದೆ ಬಾರು. ನೀನೇ ಸಕಲಾಗಿದ್ದಿಲ್ಲ. ಗೈಸ್ ಅಲ್ಲಿಂದ ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿ ಗೈಸ್, ಯಾಕೆ ಕರ್ಕೊಂಡ್ ಬಂದೆ, ನಾನು ಅಲ್ಲೇ ಹೋಗ್ತಿದ್ದೆ. ಅದೇ ಅಕ್ರವರ್ತಿ ಉಗಮ ಸ್ಥಾನ ಅಂತ ಅವ್ರು ಕೊಟ್ಟಿಲ್ವಾ? ಅಲ್ಲಿ ನೀರಿಲ್ವಲ್ಲ. ನಾನೇನ್ ಮಾಡ್ಲಿ, ನಾನು ಹಂಗೆ ಅನ್ಕೊಂಡ್ ಬಂದೆ. ನೀರಿದೆಯಾ ನೋಡು, ಆ ಕಡೆ ನೋಡು. ಇಲ್ಲ ಕಣೆ, ನೀರಿಲ್ಲ, ಖಾಲಿ ಐತೆ ಫುಲ್ಲು. ಒಂಥರ ಬಾಹುಬಲಿ ಫೀಲ್ಸ್ ಬರ್ತಿಲ್ಲ ನಂಗೆ. ನೀನ್ ಯಾರು, ಶಿವಗಾಮಿನ? ಇಲ್ಲ, ಮತ್ತೆ ನಾನು ಅರುಂಧತಿ. ಅರುಂಧತಿ ಬಾಹುಬಲಿ ಗೆನ್ಸ್ಕೊಳ್ಳೋದು ಬಂದಿಲ್ಲ. ಎದೋಳು ಅಷ್ಟು ಚಳಿ ಆಗ್ತಿದೆ ನನಗೆ. ಆಕ್ಚುಲಿ ಎ ಸಿ ಆನ್ ಮಾಡ್ದಂಗ ಅಂತ. ದೇವ್ರೆ ಪ್ಲೀಸ್ ಆಫ್ ದ ಎ ಸಿ. ತಪ್ಪಲ್ಲ ಅಲ್ಲ, ದೇವ್ರೆ ಪ್ಲೀಸ್ ಆಫ್ ದ ಎ ಸಿ. ದೇವ್ರ 5 ಅಲ್ಲಿರೋದು 4 ಅಲ್ಲಿ ಮಾಡಿ. ಓ ಎ ಸಿ ಅಲ್ಲಿ 5 ಅಪ್ಪ ನೋಡಿ, ನಂಗೆ ಇಷ್ಟೆಲ್ಲ ತಿನ್ಸ್ತಾರೆ. ಹಸ್ಬೆಂಡ್ ಮೆಟೀರಿಯಲ್ ಅಲ್ಲ ಅಂತೀಯಲ್ಲ? ಆಕ್ಚುಲಿ ಬಾಯ್ ಫ್ರೆಂಡ್ ಹಸ್ಬೆಂಡ್ ಮೆಟೀರಿಯಲ್ ಇಲ್ಲ ಎಸ್ ಮಾರ್, ಬಟ್ ಮನುಷ್ಯ ಮಾತ್ರ ಜಮ್ಮು. While he is loving somebody, he becomes so aggressive, full aggressive. ಅಂತ ಹಲ್ಕ ಅಂತೆಲ್ಲ ಮಾಡ್ತಾ ಇರ್ತದೆ. Then how do you know? I don't love you, no? Hey guys, what's up? Welcome back to my YouTube channel. So ಇವತ್ತು ನಾನು ಮತ್ತೆ SMR ಫಸ್ಟ್ ಟೈಮ್ SMR ಬರ್ತಿರೋದು. ಎಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಹೌದಾ? ಸೂಸೈಡ್ ಸ್ಪಾಟ್, ಲವರ್ ಸ್ಪಾಟ್ ಅಲ್ಲ, ತುಂಬಾ ಕಾಲೇಜಿಂದೆಲ್ಲ ನನಗೆ ಟ್ರಿಪ್ ಕರ್ಕೊಂಡು ಹೋಗಿದ್ರು. ನಂದಿ ಹಿಲ್ಸ್ಗೆ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರು. ನಂದಿ ಹಿಲ್ಸ್ಗೆ, ಆಮೇಲೆ ಬಾದಾಮಿ, ಈ ತರ ಸರ್ಟನ್ ಉತ್ತರ ಕರ್ನಾಟಕಗೆ, ಇಲ್ಲಿಗೆ. ಇದು ಉತ್ತರ ಕರ್ನಾಟಕನ? ಇಲ್ಲ, ಅಂದ್ರೆ ಸರ್ಟನ್ ಪ್ಲೇಸಸ್ ಕರ್ಕೊಂಡು ಹೋಗ್ತಿದ್ರು. ನಮ್ಗೇನ್ ಫಾರಿನ್ ಎಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇವಾಗ ಬಂದಿರೋದು ಅದು. ಯಾವ ಸ್ಕೂಲ್ ಅಲ್ಲಿ ಫಾರಿನ್ ಕರ್ಕೊಂಡು ಹೋಗೋಣ? ಯಾರು ಅಂದಿದ್ದು? ಯಾರು ಕರ್ಕೊಂಡು ಹೋಗ್ತಾರೆ? ಏಷ್ಯಾ ತುಂಬಾ ಸ್ಕೂಲ್ಸ್ ಇದ್ರಲ್ಲಿ ಮಲ್ಲೇಶ್ವರಂ ಒಂದು ಸ್ಕೂಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮೈ ಕಸಿನ್ಸ್ ಸ್ಟಡಿ ದೇರ್. ನಂಗೆ ಗೊತ್ತಿಲ್ಲಪ್ಪ. ನಮ್ ಸ್ಕೂಲ್ ಟೈಮ್ ಅಲ್ಲೆಲ್ಲ ನಮ್ಮ ಟೆಂಪಲ್ ತುಂಬಿಕೊಂಡು ಯಾವ್ದಾರ ದೇವಸ್ಥಾನ ಗುಡಿ ಕರ್ಕೊಂಡು ಹೋಗೋರು, ಇಲ್ಲ ಅಂತ ನಮಗೂ ಅಷ್ಟೇ, ಹಳೆಬೀಡು ಈ ತರ ಕರ್ಕೊಂಡು. ನಮಗೂ ಅಷ್ಟೇ, ಸೇಮ್ ಸೇಮ್. ಅದ್ ಬಿಟ್ರೆ ಇವಾಗ ಯಾರ್ಯಾರಿಗೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನಮ್ ಸ್ಕೂಲಲ್ಲಿ ಒಂದ್ಸಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫಿಲಮ್ ಕರ್ಕೊಂಡು ಹೋಗಿದ್ರು, ದರ್ಶನ್ ಫಿಲಮ್ಗೆ. ಕನ್ನಡ ಇಂಡಸ್ಟ್ರಿ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಸಂಗೊಳ್ಳಿ ರಾಯಣ್ಣ ನೋಡಿ ನೀವು. ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ಲ. ಇವನ ಎದುರು ಯಾರು ಹೋಗಬ್ಯಾರಿ, ಹಿಂದೆ ಹಿಂದೆ ಸೈನ್ಯವು. ಸೊ ಹಿಂಗಿರುತ್ತೆ. ಅದ್ ಬಿಟ್ರೆ ಮತ್ತೆ ನೆಕ್ಸ್ಟ್ ಇನ್ಯಾವ್ದು ಇಲ್ಲ. ಅದ್ ಬಿಟ್ರೆ ಸ್ಕೂಲಲ್ಲಿ ಇನ್ಯಾವ್ದು, ಅದೊಂದೇ ದರ್ಶನ್ ಅವ್ರ ಫಿಲಮ್ ಬಿಟ್ರೆ ಯಾವ ಫಿಲಮ್ ಕರ್ಕೊಂಡು. ದಿನ ಕೆಲ್ಸ ಇದು ಅದು ಅಂತ ಮಾಡಿ ಈ ತರ ಗ್ರೀನರಿ ಮಧ್ಯೆ ಈ ತರ ಬಂದು ನಾವು ಹೋಗ್ತಾ ಇದೀವಿ. ಇಷ್ಟು ಖುಷಿ ಆಗ್ತದೆ. ಟೈಮ್ ಇವಾಗ ಆಕ್ಚುಲಿ 5 o'clock ಆಯ್ತಾ. ನಾವು ಈವ್ನಿಂಗ್ ಹೋಗ್ತೇವೆ. ಯೂಶಲಿ ಎಲ್ಲರೂ ಮಾರ್ನಿಂಗ್ ಹೋಗ್ತಾರೆ ನಂದಿ ಹಿಲ್ಸ್ಗೆ ಅಲ್ವಾ. ಬಟ್ ಐ ಡೋಂಟ್ ನೋ ಫಾರ್ ವಾಟ್ ನಂದಿ ಹಿಲ್ಸ್ಗೆ ಹೋಗ್ತಾರೆ. ಮೇ ಬಿ ಬಿಕಾಸ್ ಆಫ್ ದ ಕ್ಲೌಡ್ಸ್ ಏನೋ ಬರುತ್ತದೆ ಅಂತ ಇತ್ತು. ಕ್ಲೌಡ್ಸ್ ಮಧ್ಯಾಹ್ನ ಇರೋ ತರ ಅನ್ಸುತ್ತಂತೆ. ಓಕೆ, ಬಟ್ ಆಬ್ವಿಯಸ್ಲಿ ನಾಟ್ ಎಕ್ಸ್ಪೀರಿಯನ್ಸ್ಡ್ ಅದು. ಸೊ ಇವಾಗ ಹೋಗ್ತೇವೆ. ಇವಾಗ ಕ್ಲೌಡ್ಸ್ ಆಬ್ವಿಯಸ್ಲಿ ಇರಲ್ಲ, ಬಟ್ ಸ್ಟಿಲ್ ಸನ್ಸೆಟ್ ಆದ್ರೂ ನೋಡ್ಬೋದಲ್ವಾ ನಾವು ಅಂತ ನಾವು ನಂದಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇದು ಗ್ರೀನರಿ ಮಧ್ಯೆ ಹೋಗ್ತಾ ಇದೀವಿ. ಸೊ ಇಷ್ಟೆಲ್ಲ ಕೆಲಸ 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 ಮಾಡಿ 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 ಫೈನಲಿ ಒಂದು ಚಿಕ್ಕ ಬ್ರೇಕ್ ಅಂತ ತಗೊಂಡಿದೀವಿ. ನಾವು ಅನ್ಕೊಂಡಿದ್ದು ಬ್ಲಾಗ್ ಮಾಡೋದ್ ಬೇಡ ಅಂತ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಬ್ಲಾಗ್ ವಿತ್ ಯು. ನಾನು ಮಾಡ್ಕೋಬೇಕು, ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಅಂತ. ನಾನು ಸಿಮ್ರನ್ ಚಾಲೆಂಜಸ್ ಮಾಡಿ ಮಾಡಿ ನಿಮ್ಗೆ ನಾವಿಬ್ರು ನಾರ್ಮಲ್ ಕಾನ್ವರ್ಸೇಷನ್ ಮಿಸ್ ಮಾಡ್ಕೊಂತ ಇದೀನಿ ಅಂತ ಎಷ್ಟೊಂದ್ ಜನ ಕಮೆಂಟ್ ಆಗ್ತಾ ಇರ್ತೀರಾ. ಸೊ ಬೆಟರ್ ಈ ತರ ಟೈಮ್ ನಲ್ಲೆಲ್ಲ ನಾವು ರೆಕಾರ್ಡ್ ಮಾಡಿದ್ರೆ ನಿಮಗೆ ಫುಲ್ ರಾ ಸಿಗುತ್ತೆ. ಅನ್ಫಿಲ್ಟರ್ಡ್ ನಾವ್ ಯಾವ ತರ ಮಾತಾಡ್ತೀವಿ, ಫನ್ ಆಗಿರೋಂಥದ್ದು ಸ್ವಾಗ್ ತರದೆಲ್ಲ ಸಿಗುತ್ತೆ. ಸೊ ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ಥಿಂಗ್ ಆಕ್ಚುಲಿ. ಸೊ ಅದೇ ನಾನು ಅದೇ ಹೇಳು, ನಾನು ಹೋಗಿಲ್ಲ ಕಣೆ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಓಕೆ ಗೈಸ್, ಸೊ ಲೆಟ್ಸ್ ಗೋ. ನಾವು ಹೋಗ್ತಾ ಇದ್ದೀವಿ ಇವಾಗ, ಹೋಗೋಣ. ಅಂಡ್ ನೀವು ಯೋಚನೆ ಮಾಡೋದು ಏನ್ ಸಡನ್ ಆಗಿ ಪ್ಲಾನ್ ಮಾಡಿದ್ದಾರೆ ಅಂತ. ಸಡನ್ ಆಗಿ, ಯಾಕಂದ್ರೆ ನಾನು ಈ ಸರ್ ಹತ್ರ ಜಗಳ ಮಾಡ್ಕೊಂಡಿದ್ದೆ ಅಂಡ್ ಇವಾಗ ಇವ್ರನ್ನ ಒಪ್ಪಿಸ್ಬೇಕಲ್ವಾ, ಅದಕ್ಕೆ ಎಸ್ ಪ್ಲಾನ್ಡ್
ಇಲ್ಲ ನಿನ್ನ ಕರ್ಕೊಂಡು ಹೋಗ್ತೀನಿ ನನಗೇನಾದ್ರು ನಾನು ಇಲ್ಲಿ ನಿಯರೆಸ್ಟ್ ಇದ್ರ ಹತ್ರ ಬಿಡ್ತೀನಿ, ನೀನ್ ಅಲ್ಲಿಂದ ಹೋಗ್ಬಿಡು ನಿಮ್ ಮನೆಗೆ ಅಂತ ಹೇಳಿದ್ರೆ ನಾನು ಖುಷಿ ಪಡ್ಕೊಂಡು ಹೋಗಿ ಅಂತ ನಾನು ಮಲ್ಗ್ಬಿಟ್ಟಿನ್ ಕಾರಲ್ಲಿ. ಎದ್ ನೋಡಿದ್ರೆ ಎಲ್ಲೋ ಇದೀನಿ ನಾನು ಅಂತಂದ್ರೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಬಾರೆ ಅಂತ ಈ ತರ ಕರ್ಕೊಂಡು ಹೋಗ್ತಾನೆ. ಈ ತರ ತಪ್ಪು ಮಾಡೋದೇ ಯಾಕೆ? ನಾನ್ ತಪ್ಪು ಮಾಡಿದೀನ? ಹೌದಾ ಹೌದಾ ಹೌದಾ? ಹೌದು ಓಕೆ. ಹೌದು. ಅಲ್ಲ ಹೇಳ್ಬಿಡು ಆಯ್ತು. ಹೌದು ಹೇಳ್ಬಿಡು ಆಯ್ತು. ಯು ಶೋರ್? ಯು ಶೋರ್? ಬ್ಲೇಮ್ ಮೀ. Oh my God, such a beautiful nature. ಬ್ಲೇಮ್ ಮೀ. ಆಯ್ತು. ಬ್ಲೇಮ್. ಹಾ ಬ್ಲೇಮ್. ಒಟ್ಟಲ್ಲಿ ನಾನು ಹೇಳ್ತಿಲ್ವಾ ನೀನಂತ ನಾನೇ ಮಾಡಿದ್ದು ತಪ್ಪು. ಯು ಶೋರ್? ಜನದ ಹೌದು ನೀನ್ ತಪ್ಪು ಮಾಡಿಲ್ಲ, ಬಟ್ ದ ವೇ ಯು ರಿಯಾಕ್ಟೆಡ್ ಮಿಸ್ಟೇಕ್ ಇಸ್ ರಾಂಗ್. ಆತರ ರಿಯಾಕ್ಟ್ ಮಾಡ್ಬಾರ್ದಿತ್ತು. ಸ್ವಲ್ಪ ಈಗ ಏನು ಮಾಡಕ್ಕಾಗಲ್ಲ. ಇಲ್ಲ ನಾನೇ ತಪ್ಪು ಮಾಡಿತ್ತು. ಸೊ ಈ ರಿಯಾಕ್ಟೆಡ್ ಅದ್ರಲ್ಲಿ ಏನು ಸುಳ್ಳು ಹೇಳೋ ಅಂತ ಇಲ್ಲ. ಮಾಡಿದೀನಿ ಅಂದ್ರೆ ಮಾಡಿದೀನಿ, ನಾನೇನು ಅಷ್ಟು ನಾನು ಹೇಳ್ಕೊತಿಲ್ಲ. ಇಲ್ಲೋ ಇವನೇ ಮಾಡೋದು. ನಾನ್ ತಪ್ಪೇ ಮಾಡಲ್ಲ, ನಾನು ಯಾಕೆ ಒಪ್ಕೋಬಿಡ್ಲಿ? ನಾನ್ ಆಕ್ಚುಲಿ ನಿಜ ಹೇಳ್ತಾ ಇದ್ದೀನಿ ಗೈಸ್, ಐ ಪ್ರಾಮಿಸ್ ನಾನು ತಪ್ಪೇ ಮಾಡಲ್ಲ. ತಪ್ಪೇ ಎಲ್ಲೋ ಒಂದು ಕಡೆ ಲೈಕ್ ನಮ್ಮ ಅಮ್ಮನ ಮೇಲೆ ಹಣೆ ಮಾಡೋದೆಲ್ಲ ಮಾಡ್ತಾಳೆ, ಬಟ್ ಒಪ್ಕೊಳ್ಳೋದು ಅಷ್ಟೇ. ಏನು ಅಂತದೇನ್ ಮಾಡ್ಬಿಟ್ಟಿದ್ದೀನಿ ಹೇಳು ಸ್ವಲ್ಪ ಜನರಿಗೆ. ಅಂತದ್ದು ಅಂತ ಆ ಲೆವೆಲ್ಗೆ ನಿಂಗ್ ಟ್ರಿಗರ್ ಆಗೋ ಲೆವೆಲ್ಗೆ ನಂಗೆಲ್ಲ ಟ್ರಿಗರ್ ಆಗುತ್ತೆ. ನೀನ್ ಮಾಡೋದೆಲ್ಲ ಗೊತ್ತು. ನಿನ್ ಟ್ರಿಗರ್ ನಂಗೆ ಟ್ರಿಗರ್ ಆಗೋ ತರದೇ ನೀನ್ ಮಾಡೋದು. ಹೌದಪ್ಪ ಬಿಡು. ನಾನು ಆಚೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾಗ ಯುನೋ ನೆನೆ ಸಂಡೇ ಆಯ್ತಾ, ಇವತ್ತು ಮಂಡೇ. ಈ ವ್ಲಾಗ್ ನೀವು ನಾಳೆ ನೋಡ್ತೀರಾ. ಆಚೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ, 5 ಗಂಟೆಗೆ ಬರ್ತೀನಿ, ರೆಡಿ ಆಗಿರೋ. ನಿಂಗೆ ಈ ತರ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ. ಡೇಟ್ ಪೇಟ್ ಅಂತ ಎಲ್ಲ ಇಲ್ಲ, ಆಚೆ ಕರ್ಕೊಂಡು ಹೋಗ್ತೀನಿ ಸೆಡ್. ಆಮೇಲೆ ನಾನು ವೇಟ್ ಮಾಡ್ತಾ ಇರ್ತೀನಿ ಅಂತ ಹಿಲ್ ಕಮ್ ಅಂತ. ನೋಡಿದ್ರೆ ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. 8:15 ಕಾಲ್ ಮಾಡ್ತಾರೆ. ನಾಳೆ 12 ಗಂಟೆಗೆ ಒಂದು ಶೂಟ್ ಇದೆ. ಸರಿ ಆಯ್ತು, ಓಕೆ ಡನ್ ಕಟ್ಟು. ಅಟ್ಲೀಸ್ಟ್ ಒಂದು ಸಾರಿ ಇಲ್ಲಮ್ಮ ಬರಕ್ ಆಗ್ಲಿಲ್ಲ ಅಥವಾ ವಾಟ್ ಎವರ್ ಇಟ್ ಇಸ್, ಮೇ ಬಿ ಅವನು ಹಿ ಹ್ಯಾಡ್ ಸಮ್ ವರ್ಕ್ ಆರ್ ವಾಟರ್, ಅಟ್ಲೀಸ್ಟ್ ಹಿ ಹ್ಯಾಸ್ ಟು ಸೇ ಇಟ್ ಗೈಸ್. ಇಟ್ಸ್ ಹಿ ಡಿಡ್ಂಟ್ ಇವನ್ ಫೀಲ್ ಸಾರಿ. ಯಾಕೆ ಹೇಳಿಲ್ಲ ಸಾರಿ ಅಂತ ಅಂದ್ರೆ ಅಲ್ಲಿ ಬಿಹೇವ್ ಕೋಲ್ಡ್ ಅಂತೆ. ನನ್ನ ರಿಪ್ಲೈ ಕೋಲ್ಡ್ ಆಗಿ ಬರುತ್ತಂತೆ, ಅವ್ನಿಗೆ ಕೋಪ ಬಂದ್ಬಿಡತ್ತಂತೆ. He made a mistake and ಅವನಿಗೆ ಕೋಪ ಬರುತ್ತೆ. Okay, I won't ask sorry ಎಲ್ಲರಿಗೂ. I am sorry Simran. Okay na? You have to be sorry. Okay, I'm sorry. ಪ್ರಾಬ್ಲಮ್ ಅದು. ಒಬ್ಬೊಬ್ರು ಎಲ್ಲಾರ ಹತ್ರ ಹೆಂಗ್ ಬೇಕಂತಿರ್ತಾರೆ, ಕೆಲವೊಬ್ರ ಹತ್ರ ಹೆಂಗಿರ್ತಾರೆ. ಅದನ್ನ ಜನ ಅಡ್ವಾಂಟೇಜ್ ತಗೊಂತಾರೆ. ಅಡ್ವಾಂಟೇಜ್. ಅಳ್ತಿದನ್ ಗೈಸ್ ಇಷ್ಟೊತ್ ನಂಗೆ ಚಿಕ್ಕ ಹುಡುಗಿ ಅಂತ. ಸರಿ ಯಾಕಂದ್ರೆ ತಪ್ಪು ನಂದೇ ಇದೆ ಅದಕ್ಕೆ. ಮತ್ತೆ ಜನರು ನಿನ್ಗೆ ಇದು ಮಾಡ್ತಾರೆ ಟಾಕ್ಸಿಕ್ ಅಂತ. ಅದಕ್ಕೆ ನಂದು ತಪ್ಪಿದೆ, ಅದಕ್ಕೆ ಇಟ್ ಹ್ಯಾಪೆಂಡ್. ಸದ್ಯ ಫೈನಲಿ ಅಲ್ಲ, ನೀನು ಯಾರ ಮುಂದೆನೂ ನನ್ ಬಿಟ್ಟು ಕೊಡಲ್ಲ ಅಂತ ನಿಮ್ಗೂ ಗೊತ್ತು, ನಂಗೂ ಗೊತ್ತು. ಸೊ ಯಾರ ಮುಂದೆ ಬಿಟ್ಟು ಓ ಮೈ ಗಾಡ್ ದಿಸ್ ಇಸ್ ವೆರಿ ರಾಂಗ್. ಕ್ಯಾಮೆರಾ ಆಫ್ ಕ್ಯಾಮೆರಾ ಹೇಳ್ತೀನಿ ಸರಿ ಆಯ್ತು. ಅವರು ಅದು ಆನ್ ಕ್ಯಾಮೆರಾ ಯಾರ ಮುಂದೆ ಬಿಟ್ಕೊಡಲ್ಲ. ದಟ್ ಈಸ್ ವಾಟ್ ಟ್ರೂ. ಅದ ಆಫ್ ಕ್ಯಾಮೆರಾ ಬಿಟ್ಕೊಟ್ಟಿಲ್ವಾ ನೀನು? ಬಿಟ್ಕೊಟ್ಟಿಲ್ಲ ಅನ್ನೋದಲ್ಲ ನಾನ್ ಹೇಳ್ತಾ ಇರೋದು. ನೀನು ನಾನು ಆಯ್ತಮ್ಮ ನಾನ್ ಸರಿ ಇಲ್ಲ ಅಂತಾರೆ. ಇದು ಒಂದೇ ವಿಡಿಯೋ ಫುಲ್ ವ್ಲಾಗ್ ಆಗ್ಬಿಡುತ್ತೆ. ಇಟ್ಸ್ ಆಲ್ಮೋಸ್ಟ್ 8 minutes ಜಾಸ್ತಿ. ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಪ್ಪ ಅಷ್ಟೇ. ಏನಂತ ನೀನ್ ಹೇಳ್ದಲ್ಲ ಡೈಲಾಗ್ ಇವತ್ತಿಗೆ ಸೆಟ್ ಆಗ್ತಾನೆ. ಇವತ್ತಿಗೆ ಹೌದು, ಇವತ್ತಿಗೆ ಸೆಟ್ ಆಗ್ತಾನೆ. ಆಯ್ತು ಹೋಗೋ. ಮೇ ಬಿ ಡೌನ್ ದ ಲೈನ್ ಇಷ್ಟು ವರ್ಷದಲ್ಲಿ ನೀನ್ ಬಿಟ್ಕೊಟ್ಟಿಲ್ದಾರೆ ಇರ್ಬೋದು, ಇವತ್ತಿಗೆ ಸೆಟ್ ಆಗ್ತಾನೆ. ಸರಿ ಆಯ್ತು, ಬಾ ಹೋಗೋಣ. ಲೆಟ್ಸ್ ಗೋ ಗೈಸ್. ಅಲ್ಲಿ ನೋಡಿ ನೋಡಿಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವಾಗಲೇ. ಬಟ್ ಆಕ್ಚುಲಿ ಐ ವಾಸ್ ಎಂಜಾಯಿಂಗ್ ಆ ಟೈಮಲ್ಲಿ. ನಾನ್ ಮಾತ್ರ ಎಂಜಾಯ್ ಮಾಡ್ತಿದ್ದೆ. ನಿಮ್ಗಳಿಗೆ ತೋರಿಸಿಲ್ಲ ಸರಿ, ಇವ್ರು ಇವಾಗ ಅಂತಿದ್ದು ಬ್ಲಾಗ್ ಅಲ್ಲೂ ತೋರಿಸ್ತೆ ಅವತ್ತು. ಎಷ್ಟು ಸಖತ್ತಾಗಿತ್ತು. ಫೀಡ್ ಮಾಡಬಾರ್ದಂತೆ. ಓ ಮೈ ಗಾಡ್ ಮಗು. ಹಾಯ್ ಸಿಮ್ರಾನು ಅಲ್ಲೋ ಇನ್ನೊಂದು ಮಗು ಇದೆ ಅಲ್ಲಿ. ಬಂತು ನೋಡು, ಫಾದರ್ ಇದು ಪ್ರೊಟೆಕ್ಟ್ ಮಾಡಕ್ ಬಂದಿದ್ದು. ಹೌದಾ? ಇಲ್ಲೊಂದು ಮಕ್ಕಳು ಕ್ಯೂಟ್ ಕ್ಯೂಟ್ ಕ್ಯೂಟ್. ಎಷ್ಟು ದಿನ ಆದ್ಮೇಲೆ ಗೈಸ್ ಲಿಟರಲಿ ಎಷ್ಟು ದಿನ ಆದ್ಮೇಲೆ ಬಂದ್ವಿ ಗೊತ್ತಾ? ಬೇಗ ಟಿಕೆಟ್ ಎಷ್ಟು ದಿನ ಆದ್ಮೇಲೆ ಲೈಕ್ ಈ ತರ ನಾನ್ ದಾಂಡೇಲಿಗೆ ಹೋಗಿದ್ದೆ ಆಯ್ತಾ. ದಾಂಡೇಲಿಯಲ್ಲೂ ಕೂಡ ಸ್ವಲ್ಪ
ನಾವು ಜಾಸ್ತಿ ಎಂಜಾಯ್ ಮಾಡಕ್ಕಾಗ್ಲಿಲ್ಲ, ರೆಸಾರ್ಟ್ ಬಿಟ್ಟು ಜಾಸ್ತಿ ಹೋಗಕ್ಕಾಗಿಲ್ಲ. ನಾನು ಬಂದಿದ್ನಲ್ಲ ದಾಂಡೇಲಿಗೆ. ಸೊ ಮಾಡಕ್ಕಾಗಿಲ್ಲ. ಬಟ್ ದಿಸ್ ಇಸ್ ಕೈಂಡ್ ಆಫ್ ಲೈಕ್ ವೆರಿ ಬ್ಯೂಟಿಫುಲ್ ವ್ಯೂಸ್ ಇದೆಲ್ಲ. ಆಮೇಲೆ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಇದೆ ಅಂತ ನಾನು ಇವಾಗ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿದೆ. ಅಂಡ್ ಐ ಆಮ್ ಸೋ ಎಕ್ಸೈಟೆಡ್. ಅಲ್ಲಿ ಇವಾಗ ಮೇ ಬಿ ಇದ್ರೆ, ಇವಾಗ ದಿಸ್ ಮೂಮೆಂಟ್ ಇದ್ರೆ, ಬಿಕಾಸ್ ಇಟ್ಸ್ ಆಲ್ರೆಡಿ 5:24 ಆರ್ ಸಮಥಿಂಗ್ ಇದ್ರೆ ನಾವು ಪ್ಯಾರಾಗ್ಲೈಡಿಂಗ್ ಹೋಗ್ತೀವಿ. ಅದು ಕೂಡ ವ್ಲಾಗ್ ಅಲ್ಲಿ ತೋರಿಸ್ತೀನಿ ನಾನು. ಹೋಗೋಣ, ಲೆಟ್ಸ್ ಗೋ. ಇಲ್ಲ ಅಕ್ಕಪಕ್ಕ ಮನೆ ಇಲ್ವಾ? ನಂಗೆ ಗೊತ್ತಿಲ್ಲಪ್ಪ, ಒಂದು ಮನೆನೇ ಕಾಣಿಸ್ತಿಲ್ಲ. ಎಷ್ಟು ಚೆನ್ನಾಗಿದೆ, ಸೋ ನೈಸ್ ಅಪ್ಪ. ಇಲ್ಲೇ ಎಲ್ಲಾದ್ರೂ ಒಂದ್ ಮನೆ ಮಾಡ್ಕೊಂಡು ನಾನು, ಇದು ಆಕ್ಚುಲಿ ಎಲ್ಲಾ ಡ್ರೀಮ್ ಇರುತ್ತೆ, ಬೆಂಗಳೂರಲ್ಲಿ ಇರೋರು ಎಲ್ಲಾರ್ದು ಡ್ರೀಮ್. ಈ ತರ ಒಂದ್ ಜಾಗದಲ್ಲಿ ಅಕ್ಕಪಕ್ಕ ಫುಲ್ ಗ್ರೀನರಿ ಇರ್ಬೇಕು, ಒಂದು ಚಿಕ್ಕ ಮನೆ ಮಾಡ್ಕೊಂಡು ಇದ್ಬಿಡ್ಬೇಕು ಅಂತ. ನಂದು ಅದೇ ಡ್ರೀಮು. ನಾನು ನಿಮ್ಗಳ ತರನೇ. ಐ ಥಿಂಕ್ ಇವಾಗ ಕಾಣಿಸುತ್ತೆ ಅನ್ಸುತ್ತೆ ಆ ತರ ಆಚೆ ಕಡೆ. ಯಾ ಕಾಣಿಸುತ್ತೆ ಅಲ್ಲಿ ಮರ ಇದೆಯಲ್ಲ, ಇಲ್ಲೆಲ್ಲ ಫುಲ್ ಮರನೇ ಇದೆ. ನೇಚರ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲ? ನೀನ್ ನಂಬ್ತೀಯ ಬಿಡ್ತು, ಐ ಆಲ್ವೇಸ್ ನನ್ನ ಇನ್ಸ್ಟಾಗ್ರಾಮ್ ಫೀಡ್ ತಕ್ಕ ನೋಡಿದ್ರೆ ನೀರೊಳಗೆ ಏನಿದೆ, ವೈಸ್ ನೇಚರ್ ನ ಯಾಕೆ ಅಷ್ಟೊಂದು ಡೇಂಜರ್ ಅನ್ನೋದು ಏನಿದೆ ಇದೆಲ್ಲ ಕೀಪ್ ಲುಕಿಂಗ್. ಇಲ್ಲ ಇಲ್ಲ, ನಿನ್ ಫೀಡ್ಸ್ ನಾನು ತೆಗೆದು ನೋಡಿದ್ದೀನಿ, ನನಗೆ ಗೊತ್ತೇನ್ ಬರುತ್ತೆ ಅಂತ. ಅವು ಈಗೋ ಏನ್ ತೋರಿಸ್ಬೇಕು, ಆಟಿಟ್ಯೂಡ್ ಏನ್ ತೋರಿಸ್ಬೇಕು, ಕ್ವೀನ್ ಟ್ರೀಟ್ಮೆಂಟ್, ಬ್ಯಾಡಿ, ಈ ತರದ್ ಬರುತ್ತೆ ಫೀಡ್ ಅಲ್ಲಿ. ಸೊ ಸುಮ್ನೆ ಯಾಕೆ ಸುಳ್ಳು ಹೇಳ್ತಾ ಇದೆಯಾ ವಿಡಿಯೋಗೋಸ್ಕರ? ಹುಡುಗಿ ಅಂದ್ಮೇಲೆ ಬ್ಯಾಡಿ ಗಿಡಿ ಎಲ್ಲ ಬರುತ್ತಪ್ಪ. ಬ್ಯಾಡಿ ಗಿಡಿ ಲೌಡಿ ಸರಿ ಏನು ಯಾಕೆ ನಿನಗಲ್ಲ, ಅಲ್ಲ ನಾರ್ಮಲ್ ಆಗಿ. ಇವ್ನಿಗೆ ಏನ್ ಗೊತ್ತಾ, ಹುಡುಗಿರ್ ಈಗೋ ತೋರಿಸ್ಬಾರ್ದು. ಮೇಲೆ ನಾನು ಬೇರೆ ಹುಡುಗಿರ್ ಬಿಟ್ಟಾಗಿ ನಾನ್ ಮಾತ್ರ ಈಗೋ ತೋರಿಸ್ಬಾರ್ದು ಇವನ್ ಪ್ರಕಾರ. ಈಗೋ ತೋರ್ಸೋದಂತ ಅಲ್ಲ, ನೀನ್ ತೋರ್ಸೋದು ಅನ್ನೆಸರಿ ಈಗೋ ಇರುತ್ತೆ. ನೀನ್ ತಪ್ಪು ಮಾಡ್ತಾನೆ ಅದಕ್ಕೆ. ಓ ಇಲ್ಲಿ ನೋಡಿ ಗೈಸ್, ಎಸೆ ಮಾರು. ಹೋಗೋಣ ಗೈಸ್, ಲೆಟ್ಸ್ ಗೋ. ನೀವೇನು ಮಾತಾಡೋಣ, ಲೆಟ್ಸ್ ಗೋ. It's literally the most beautiful view. ಇಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ಗೈಸ್ ವ್ಯೂ ಮಾತ್ರ. ಯು ಹ್ಯಾಪಿ? ಇರ್ಲಿ ಪರವಾಗಿಲ್ಲ. ಯು ಹ್ಯಾಪಿ? ಐ ಆಮ್ ಸೋ ಹ್ಯಾಪಿ. ಯು ಹ್ಯಾಪಿ, ಮೀ ಹ್ಯಾಪಿ, ಸಾಕು. ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಇಲ್ಲೇ ಜೀವನ ಪೂರ್ತಿ ಇದು ಬಿಡ್ಬೇಕು ನಾನಲ್ಲ. ನನ್ ಜೊತೆನಾ? ಅಲ್ಲ ಕೇಳಿದೆ, ನನ್ ಜೊತೆನಾ ಅಥವಾ ಯಾರ ಜೊತೆ ಅಂತ. ನಾತ್ರ ಮಾತಾಡ್ತೀನಿ. ಐ ಆಮ್ ಆಂಗ್ರಿ ಆನ್ ಯು ಸ್ಟಿಲ್. ನಾನು ಕೋಪದಲ್ಲಿ ಇದ್ದಾಗ ಮಾತ್ರ ಈ ಥರ ಬಟರ್ ಹಾಕೋದವನು, ಇಲ್ಲ ಅಂತಂದ್ರೆ ಈಗೋಲ್ ಇರ್ತಾನೆ ಆರ. ಗೈಸ್ ನಾನು ಹಿಂದೆ ನೋಡಿ ಗೈಸ್, ವ್ಯೂ ಮುಂದೆ ನಾನು, ಹಿಂದೆ ಒಳ್ಳೆ ವ್ಯೂ. ಇಬ್ರು ತುಂಬಾ ಚೆನ್ನಾಗಿದ್ದೀವಿ, ಇವನು ನಾನು. ಮುಂದೇನು ಒಳ್ಳೆ ವ್ಯೂ, ಹಿಂದೇನು ಒಳ್ಳೆ ವ್ಯೂ ಅಲ್ವಾ? ಹಾ. ಬಾ ಆಚೆ. ಏನ್ ಮಾಡ್ಲಿ ಆಚೆ ಬಂದು? ಸಕ್ಕತ್ತಾಗಿದೆ ಬಾರು. ನೀನೇ ಸಕ್ಕದಾಗಿದೆಯಲ್ಲ. ಇದು ಒಂದೇ ಲೈಫಲ್ಲಿ ಬಾಕಿ ಇದ್ದಿದ್ದು, ನನ್ನ ಲೈಫಲ್ಲಿ ಇದು ಒಂದೇ ಬಾಕಿ ಇದ್ದು. ಇವಾಗ ಏನಾದ್ರು ಒಂದು ಮಂಕಿ ಬಂದು ನನ್ನ ಫೋನ್ ಕಿತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡೋದು? ಹೊಸ ಫೋನ್ ತಗೊಳ್ಳೋದು. ಫೋನ್ ಅದಕ್ಕೆ ಕೊಡೋದ? ಇಲ್ಲಪ್ಪ ನಾನು ಇಸ್ಕೊತೀನಿ, ಅವನ ಹತ್ರ ಜಗಳ ಮಾಡಿದ್ರು ಇಸ್ಕೊತೀನಿ. ಕೊಡುತ್ತಾ ಅದ್ ನಿನಗೆ? ಓ ನಿಮ್ಗೆ ಹಂಗೆ ಅವರೆಲ್ಲ ಕೊಡ್ತಾರೆ ಅಂತೀನಿ ನಾನು. ಹಾ, ಅದೇ ಅಂದ್ಕೊಂತ ಇದೆ, ಕೋತಿ ಮುಖನು ಕೆಂಪುದೈತೆ, ನಿನ್ ಮುಖನು ಕೆಂಪುದೈತೆ ಅಂತ. ನನ್ನ ಮುಖ ರೆಡ್ ಆಗಿಲ್ಲ ಗೈಸ್, ನನ್ನ ಮುಖ ಸ್ವಲ್ಪ ಯೆಲ್ಲೋಯಿಶ್ ಪಿಂಕ್. ಕಕ್ಕುಸ್ ಎಲ್ಲೋ? ಎಲ್ಲೋ ಅಲ್ಲ, ಮತ್ತೆ ಸನ್ ಎಲ್ಲೋ. ಬೇಗ ಹೋಗಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತಾರೆ. ಓ ಲೆಟ್ಸ್ ಗೋ, ಸಾರಿ. ಫೈನಲಿ ಬಂದಿದ್ದೀವಿ. ಹೆಂಗ್ ಹೋಗ್ಬೇಕಂತ ಅಂತೂ ಗೊತ್ತಿಲ್ಲ, ನಿಮಗ್ ಗೊತ್ತಾ? ನಂಗೂ ಗೊತ್ತಿಲ್ಲ, ಕೇಳ್ಕೊಂಡು ಹೋಗೋಣ. ಮೇ ಬಿ ಅಲ್ಲಿ ಮೆಟ್ಲಿದೆಯಲ್ಲ, ಅಲ್ಲಿಂದ ಹೋಗ್ಬೇಕು ಅನ್ಕೋತೀನಿ. ಕೇಳೋಣ. ಹಿಂಗ್ ಹೋಗ್ಬಿಟ್ಟು ಸಿಗುತ್ತೆ. ಗೊತ್ತಿಲ್ಲ, ಪ್ಯಾರಾಗ್ಲೈಡಿಂಗ್ ಮೇಜರ್ ಅಲ್ಲ. ಕೇಳೋಣ ಬಾ. ಐ ಥಿಂಕ್ ಸಂಜೆ ಆಯ್ತು, ಮಾಡ್ಸಲ್ಲ, ಕಳ್ದೋಗ್ಬಿಡ್ತೀರಾ ಅಂತ ಅನ್ಕೊಂತಾರೆ. ನೀನ್ ಕಳ್ದೋದ್ರೆ ಏನ್ ಮಾಡ್ತೀಯ? ನಾನ್ ಕಳ್ದೋದ್ರ ನೀನ್ ಕಳ್ದೋದ್ರ? ಇಬ್ರು ಕಳ್ದೋದ್ರೆ? ಇಬ್ರು ಕಳ್ದೋದ್ ಒಳ್ಳೇದೇ ಅಲ್ವಾ? ಗೈಸ್ ಹೋಗೋಣ ಗೈಸ್, ಲೆಟ್ಸ್ ಗೋ ಬನ್ನಿ. ನೋಡಿ ಈ ಕೋತಿದು ಹ್ಯಾಂಡಿಕ್ಯಾಪ್ ಇದೆ, ಕೋತಿದು. ಅಯ್ಯೋ ಕೋತಿ ಕೈ ಹ್ಯಾಂಡಿಕ್ಯಾಪ್ ಇದೆ ಪಾಪ. ಎಲ್ಲಿ ತೋರಿಸ್ತಾ ಇದೀಯಾ? ಇವಾಗ ನೋಡಿ ನಾನು ಕಾಣಿಸ್ತಾ ಇದೀನಾ? ಇಲ್ಲ, ಇವಾಗ್ಲೂ ದೂರ ಬರ್ತೈತೆ. 1.5x ಅಲ್ಲಿ ತೋರಿಸ್ತಾ ಇದೆಯಾ? ಗೈಸ್ ಸುಸ್ತು ಗೈಸ್, ನಡ್ಕೊಂಡು ಹೋಗಕ್ಕಾಗಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಗೈಸ್ ಪ್ಯಾರಾಗ್ಲೈಡಿಂಗ್ ಕ್ಲೋಸ್ ಆಗ್ಬಿಟ್ಟಿದೆ. ಐ ಫೀಲ್ ಸೋ ಬ್ಯಾಡ್. 15 ಮಿನಿಟ್ಸ್ ಆಯ್ತು ಇನ್ನ. 15 ಮಿನಿಟ್ಸ್ ಒಳಗೆ ಹೋಗ್ಬಿಟ್ಟು ಬಂದ್ಬೇಡ ಆಚೆ. ಆಗ್ತಲ್ವ ನಡೆಯಕ್ಕೆ? ಅಷ್ಟು ಜಿಮ್ ಮಾಡಿದ್ರು, ಅಷ್ಟು ವರ್ಕೌಟ್ ಮಾಡಿದ್ರು. ನೀನ್ ಜಿಮ್ ಮಾಡೋದೇನು ಹೇಳು? ಫೋಟೋ ವಿಡಿಯೋಗೋಸ್ಕರ.
You have seen my triceps, ಅದು ಬೈಸಿಪ್ ಅದು. biceps. ನಿನಗೆ ಅದೇನಂತಾನೆ ಗೊತ್ತಿಲ್ಲ, ನೀನು ಜಿಮ್ ಮಾಡ್ತೀಯಾ? You seen abs? ನಿನಗೆ ಆಪ್ಸ್ ಐತಾ? ಅರ್ಧ ಕೆಜಿ ಹೊಟ್ಟೆ ಐತೆ, ಆಪ್ಸ್ ಐತೆ ನಿನಗೆ? Let's go guys. Guys, ಆಕ್ಚುಲಿ ನಂದಿ ಹಿಲ್ಗೆ ಆ ಕಡೆ ಹೋಗ್ಬೇಕಿತ್ತು. ಇವ್ರು ಇಲ್ಲಿ ಯಾವುದೋ ರಿವರ್ ಇದೆ ಅಂತ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಯಾರು ಇಲ್ಲ. ಎಲ್ಲಿದ್ದಾರೆ? ಅಲ್ಲಿ ನೋಡಿ, ಇವ್ ಹುಷಾರು. ಇದು ಇಲ್ಲಿ 3-4 ಲಿಂಕ್ ಇದೆ ಅನ್ಸುತ್ತೆ ಸುತ್ತಮುತ್ತ. ಹೊರಗಡೆ ಹೋದ್ರೆ ಮೇ ಬಿ ಇದಿರ್ಬೇಕು. ಅಲ್ಲಿ ಪಾಯಿಂಟ್ ಐತಲ್ಲ ಅಲ್ಲೊಂದು ನೋಡೋಣ. ಕೇಳು, ಇವ್ರು ಬಂದ್ರಲ್ಲ ಇವಾಗ. ಎಲ್ಲಿ ಹೋಗೋದು? ಅಲ್ಲ ಇದೆ, ಅದು ಪಾಯಿಂಟ್ ಐತೆ, ದೊಡ್ಡ ಪಾಯಿಂಟ್. ಹಾ, ಇಲ್ಲಿ ನದಿ ಮೂಲ ಅಂತ ಐತಲ್ಲ, ಮೇ ಬಿ ಇಲ್ಲಿ ನಮಗೆ ರಿವರ್ ಏನಾದ್ರು ಸಿಗ್ಬೋದು. ಅರ್ಕಾವತಿ ರಿವರ್ ಒರಿಜಿನ್, ನಂದಿ ಹಿಲ್ಸ್, ನಂದಿ ಗಿರಿಧಾಮ. ಮೇಲೋಗಿ ಬಂದ್ಬಿಡೋಣ ಬಾ. ಎಲ್ಲಿ? ಮೇಲೋಗಿ ಬರೋಣ. ಬೇಗ ನೋಡಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ಸುಸ್ತಾಗ್ಬಿಡ್ತಿದ್ಯಪ್ಪ ನಾನು. ಇಲ್ಲಿಂದ ಎಲ್ಲರೂ ಹಾವು ಬಂದ್ರೆ ಏನ್ ಮಾಡ್ತೀವಿ? ಸಡನ್ ಆಗಿ ಅನಕೊಂಡ ತರ ದಪ್ಪ ಹಾವು ಕಿರ್ಚ್ಬಿಟ್ಟು ತಲೆ ಸುತ್ತ ಬಿದ್ದೋಗ್ತೀನಿ ಅಷ್ಟೇ, ಇನ್ನೇನ್ ಮಾಡ್ತೀನಿ ನಾನು. ಸಾಯಿಸ್ಬಿಟ್ರೆ ನಿನ್ನ ಆಮೇಲೆ ಸತ್ತೋಗ್ತೀನಿ, ಸತ್ತೋಗ್ಬೇಕಾಗತ್ತೆ. ಇನ್ನೇನ್ ಮಾಡುತ್ತೆ? ಮಾಡ್ಬೇಕು. ಇಲ್ಲೇನಿಲ್ಲ. ನೀವು ಸುಮ್ಮನೆ ಕರ್ಕೊಂಡ್ ಬಂದಲ್ವ ನೀನು? ಅಲ್ಲೇ ತರ ಐತೆ. ನೀನು ಹೋಗಿ ಡ್ಯಾನ್ಸ್ ಮಾಡ್ತೀಯ ಅಲ್ಲಿ? ಇಲ್ಲ, ಕೆಳಗಡೆ ನೀರು ವಾಟರ್ ಡ್ರಾಪ್ ಐತಲ್ಲ, ಹೋಗೋಣ. ವಾಟರ್ ಡ್ರಾಪ್ ಅಂದ್ರೆ ಅದೇ ಅಕ್ರಾವತಿ ನದಿ ಮೂಲ. ಅಲ್ಲೇ ಕರ್ಕೊಂಡು ಹೋಗು ಅಂತ ಬಂದಿದ್ ನಾನು. ನೀನ್ ಇಲ್ಲೇ ಕರ್ಕೊಂಡ್ ಬಂದೆ. ಏನೈತೆ ನೋಡೋಣ ಅಂತ ಕರ್ಕೊಂಡ್ಬಂದೆ. ಹೋಗೋಣ ಬನ್ನಿ ಗೈಸ್. ನಾನು ಬರೀ ಸುತ್ತಿಸ್ತಾವನು ಅಷ್ಟೇ, ನಂಗೆ ಕಾಲು ನೋವು ಬಂತು ಆಲ್ರೆಡಿ. ಗೈಸ್, ಅಲ್ಲಿಂದ ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿ ಗೈಸ್, ಯಾಕೆ ಕರ್ಕೊಂಡ್ ಬಂದೆ? ನಾನು ಅಲ್ಲೇ ಹೋಗ್ತಿದ್ದೆ. ಇದೇ ಅಲ್ವೇನೆ ಅಕ್ರಾವತಿ ಉಗಮ ಸ್ಥಾನ ಅಂತ ಅದು ಕೊಟ್ಟಿಲ್ವಾ? ಅಲ್ಲಿ ನೀರಿಲ್ವಲ್ಲ. ನಾನೇನ್ ಮಾಡ್ಲಿ, ನಾನು ಹಂಗೆ ಅನ್ಕೊಂಡ್ ಬಂದೆ. ನೀರಿದ್ಯಾ ನೋಡು, ಆ ಕಡೆ ನೋಡು. ಇಲ್ಲ ಕಣೆ, ನೀರಿಲ್ಲ, ಖಾಲಿ ಐತೆ ಫುಲ್ಲು. ಮತ್ತೆ ಅಷ್ಟೊಂದು ಸ್ಟೆಪ್ಸ್ ಹೋಗ್ಬೇಕು. ಹೆಂಗಾರು ವಾಪಸ್ ಹೋಗ್ಬೇಕಲ್ಲ ಬೈ, ಇವಾಗ ಒಂದಷ್ಟು ಸ್ಟೆಪ್ಸ್ ಐತಿ, ಬೇರೆ ಕಡೆ ಹೋಗ್ಬೇಕು. ಇಲ್ಲೇನಿಲ್ಲ, ನಾನೇನ್ ಮಾಡ್ಲಿ? ಲೆಟ್ಸ್ ಗೋ. ಯಪ್ಪ, ಸುಸ್ತಾಗ್ಬಿಡ್ತಿದೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗೈತೆ ಇದು. ಅದೆಲ್ಲ ಚೆನ್ನಾಗಿದೆ, ವೆರಿ ನೈಸ್ ವ್ಯೂಸ್ ಇದೆಲ್ಲ. ಟೂರ್ ಗೈಡ್ ತೋರಿಸ್ತಾ ಇದೀವಿ ನಾವು. ಫುಲ್ ತಿಳ್ಕೊಂಡ್ಬಿಟ್ಟಿದ್ರ ಬಗ್ಗೆ, ಸೈಂಟಿಸ್ಟ್ ತರ ಎಲ್ಲ ಕಲ್ತ್ಕೊಂಡ್ ಬಂದಿದ್ರೆ ನಾವು ಡಾಕ್ಟರ್ ಬರೋ ತರ ಎಕ್ಸ್ಪ್ಲೈನ್ ಮಾಡ್ಬೋದು. ಹೌದು. ಹೋಗಿ ಹೋಗಿ ಇದಕ್ಕೆ ಕಾಡಿನ ರಾಜ ಪಟ್ಟ ಕೊಟ್ಟಿದೀವಿ ನಾವು. ನೀನ್ ಸಿಂಹ ಅಲ್ಲ, ನೀನು ಶ್ವಾನ ನೀನು. ಚಲೋ ಚದುರಂಗಿ ನನ್ನ ಮಗನೇ, ಬಾ ನಿನ್ಗೈತೆ. A few inches later. ಇದ್ದಕ್ಕಿದ್ದಂಗೆ ಎಲ್ಲ ಮೂತ್ರ ವಿಸರ್ಜನೆ ಮಾಡ್ಬಿಡ್ತಾ. ಮ್ಯೂಸಿಕ್. ಫೈನಲಿ ಬೆಟ್ಟಕ್ಕೆ ಬಂದೀವಿ. ಇದೇನೋ ನಂದಿ ಬೆಟ್ಟ. ಹತ್ಬೇಕಾ ಇವಾಗ? ಹೋಗೋಣ ಗೈಸ್. ಸ್ಲಿಪ್ಪರ್ ಜಾರ್ಬಿಟ್ರೆ ಹುಷಾರು, ಸ್ಲಿಪ್ಪರ್. ಇಲ್ಲ, ನಂದು ಕಾಸ್ಟ್ಲಿ 300 ರುಪೀಸ್. ನನ್ ತೋರ್ಸು 6000 ನಂದು. ಬಾ. ಸರಿ, ನಂಗೇನೋ ಸ್ವೆಟ್ ಆದ್ರೆ ಮುಖ ಇಲ್ಲಿ ತುಂಬಾ ಇದು ಬಂದ್ಬಿಡುತ್ತೆ. ಮೀಸೆ ಐತಲ್ಲ, ಮೀಸೆ ಮೇಲೆ ಸ್ವಲ್ಪ ಬೆವರು ಕೂರುತ್ತಷ್ಟೇ. ನಡಿ, ಆಯ್ತು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಇವಾಗ ನಾವಿಬ್ರು ನಿಮ್ನ ವ್ಯೂ ತೋರಿಸ್ತೀವಿ ನಿಮ್ಗೆಲ್ಲ. ನಾವು ತೋರ್ಸೋದಾ? ದಿಸ್ ಇಸ್ ದ ವ್ಯೂ. ಗೊತ್ತು, ಇವಾಗ ತುಂಬಾ ಜನ ಇಲ್ಲಿ ಬಂದಿರ್ತಾರೆ, ಬಟ್ ಇದು ನನ್ನ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು. ಅದಕ್ಕೆ ನಮ್ಮಿಬ್ರದ್ದು ಫಸ್ಟ್ ಟೈಮ್, ಅದಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಿದ್ದು ನಾವು ನೋಡ್ಬೇಕು ಅಂತ. ನೀವೆಲ್ಲರೂ ನೋಡೇ ಇರ್ತೀರಾ, ಬಟ್ ಯಾರು ನೋಡಿಲ್ಲ ನೋಡ್ಕೊಬಿಡಿ. 0.5 ಹಾಕ್ಲಾ? ಒಂಥರ ಬಾಹುಬಲಿ ಫೀಲ್ಸ್ ಬರ್ತಿದೆ ನಂಗೆ. ನೀನ್ ಯಾರು? ಶಿವಗಾಮಿನ? ಇಲ್ಲ, ಮತ್ತೆ ನಾನು ಅರುಂಧತಿ. ಅರುಂಧತಿ ಬಾಹುಬಲಿ ಹೆಂಗ್ ಗೆಣಸ್ಕೊಳಕ್ ಬಂದಿಲ್ಲ? ಇಲ್ವಾ? ಅನುಷ್ಕಾ ಕ್ಯಾರೆಕ್ಟರ್. ಅನುಷ್ಕಾ ಕ್ಯಾರೆಕ್ಟರ್, ಬಟ್ ಅನುಷ್ಕಾ ಅರುಂಧತಿ ಅಲ್ಲ. ಮತ್ತೇನಿದ್ದು? ಶಿವಗಾಮಿನ? ಶಿವಗಾಮಿ ಅವ್ರ ಅಮ್ಮ. ಅನುಷ್ಕಾ ಅವ್ರ ಅಮ್ಮನ? ಬಾಹುಬಲಿ ಅವ್ರ ಅಮ್ಮ. ಶಿವಗಾಮಿನ? ಹಾ. ಅನುಷ್ಕಾ ಅವ್ರ ಅಮ್ಮ? ಅನುಷ್ಕಾ ಅವ್ರ ಅಮ್ಮ ಇರ್ಲಿಲ್ಲ, ನಾನು ನೋಡಿಲ್ಲ, ಮರ್ತೋಗೈತೆ. ಅನುಷ್ಕಾ ರಾಣಿ, ಮಹಾರಾಣಿ ಅವಳು. ನಾನು ಮಹಾರಾಣಿ. ದೇವಸೇನಾ. ನನ್ ಸೇನಾ. ಇನ್ನು ದೇವು. ಇಬ್ರು ಸೇರಿದ್ರೆ ದೇವಸೇನಾ. ಇಲ್ಲ, ನನ್ ದಾಸಿ. ನನಗ್ ಪ್ರಿನ್ಸೆಸ್ ಇಲ್ಲ, ನಾನು ದಾಸಿ. ನಾನು ಏಕೆ? ಕೆಲಸದವಳು. ನೋಡ
ನೋಡಕ್ ಹಂಗಿದ್ಯಾ ಅಂತ ಹೇಳ್ಬಿಟ್ಟು ಅಷ್ಟೊಂದು ಅವಮಾನ ಮಾಡ್ಕೊತಾರೆ. 2000 ಆಗೋಯ್ತು. ಇವಾಗ 6 ಇಳಿಸ್ತೀನಿ ನಾನು, ಕೆಳಗೆ ಹೋಗ್ಬೇಕಲ್ಲ ಅವಾಗ. ನಂದ ಇಳಿಯುತ್ತೆ ನಿಂದ ಇಳಿಯುತ್ತೆ ನೋಡೋಣ. ಈ ಎಲ್ಲರೂ ನೋಡಿ ಎಷ್ಟು ಕ್ಯೂಟ್ ಆಗಿ ನಂಗೆ ಮಲಗಿರ್ತಾರೆ. ತೋರಿಸ್ಬೇಡ, ಅವ್ರ ಫ್ಯಾಮಿಲಿ ಅವ್ರು ನೋಡಿದ್ರೆ ಎಗ್ರೆಸ್ ಎದೆ ಓದಿತಾರ ಅವ್ರಿಗೆ. ಅವ್ರು ತೋರಿಸಿಲ್ಲ, ನಾನು ಬರೀ ಮಾಡಿ 0.5 ಅಲ್ಲಿರೋದು. ಕಾಣಿಸಲ್ಲ ಅಂತೀಯಾ? ಅವ್ರ ಮುಖನೇ ಕಾಣಿಸ್ತಿಲ್ಲ. ಸರಿ ಆಯ್ತು. ನಾನೇನು ಹಂಗೆಲ್ಲ ಮಾಡ್ತೀನ? ಐ ನೋ ಮಾಡ್ತೀಯಾ? ನಮ್ ಯಂಗ್ಸ್ಟರ್ಸ್. ಯು ನೋ, ಬಿಕಾಸ್ ನಿಮ್ಮನೆಲ್ಲೂ ನೋಡಿದ್ರೆ ಅದೇ ತರ. ಲೆಟ್ಸ್ ಎಂಜಾಯ್ ದ ವ್ಯೂ ನೌ. ಸೊ ಗೈಸ್, ಒಂದು 5 ನಿಮಿಷ ಕುತ್ಕೊಂಡು ಇವಾಗ ಕ್ಲೋಸ್ ಆಗ್ಬಿಡ್ತಂತೆ, ಹೋಗ್ಬಿಡ್ತೀವಿ. ಸುಮಾರು ಇಲ್ಲ ಸಿಮ್ರನ್ನು ಏ ಪಾಪ, ಅದಕ್ಕೇನೋ ಆಗ್ಬಿಟ್ಟಿದ್ಯೋ. ಏನೂ ಆಗಿಲ್ಲ ಕಣೆ, ಬಾಯಲ್ಲಿ ಹಣ್ಣುಗಳು ಇಕ್ಕೊಂಡೆ ತಿನ್ನಕ್ಕೆ. ಈ ಕಡೆ ಅದ್ ಬಟ್ಟೆ ಹಾಕಿಲ್ಲ, ಫಿಮೇಲ್ ಕೋತಿ. ಅದನ್ನ ನೀನ್ ಆತರ ತೋರಿಸಿದ್ರೆ ಅದಕ್ಕೆ ಕಾಮನ್ ಆಗಲ್ವಾ? ತೋರ್ಸು, ಏನ್ ಮಾಡ್ತೈತೆ ಅಲ್ಲಿ ನೋಡು. ಇನ್ನೊಂದು ನಿಂಗೆ ಏನ್ ಅನ್ಸುತ್ತೆ? ನಿನ್ನ ಫ್ರೆಂಡ್ಸ್ನ ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದೆಯಲ್ಲ, ವರ್ಷಗಳಾದ್ಮೇಲೆ ಮೀಟ್ ಆಗ್ತಾ ಇದೆಯಲ್ಲ ಅನ್ಸುತ್ತೆ. ಹೆಂಗಿದ್ದೀರಪ್ಪ, ನನ್ನ ಮಿಸ್ ಮಾಡ್ಕೊಂಡ್ರ? ನಾನು ನಿಮ್ ಕಡೆ ಅವಳೆ ಅನ್ಸುತ್ತೆ. ಸದ್ಯ ಆಯ್ತು. ಏನಕ್ಕೆ ನೀನ್ ಇಲ್ಲೇ ಉಳ್ಕೊಂಬಾರ್ದು ಮತ್ತೆ? ಉಳ್ಕೋಬಹುದು, ಪ್ರಾಬ್ಲಮ್ ಏನಿಲ್ಲ. ಮತ್ತೆ ಐ ಫೀಲ್ ಐ ಬಿಲಾಂಗ್ ಟು ನೇಚರ್. ಐ ಡೋಂಟ್ ನೋ ವೈ. ಹಂಗೆ ಸನ್ಸೆಟ್ ಅಲ್ವೋ, ಸನ್ನೆ ಇಲ್ವಲ್ವೋ? ಇಷ್ಟೊಂದು ಐತಲ್ಲ, ಹೋಯ್ತಲ್ಲ ಇವಾಗ. ಆಗೋಯ್ತಾ ಸನ್ಸೆಟ್? ಅಷ್ಟೇ ಆಗೋಯ್ತು. ತೋರ್ಸಿಲ್ಲ ನೀನು? ತೋರಿಸಲ್ಲ ವ್ಯೂ ನೀನು ಆಲ್ರೆಡಿ ಜನಕ್ಕೆ, ಅವಾಗ್ಲೇ ಆಗೋಯ್ತು. ನಾನು ಗೈಸ್ ಕಾರ್ ತಗೊಳತಕ್ಕ ನಿನ್ಗೂ ಮೀಸೆ ಇದೆ. ಕಾರ್ ತಗೊಳೋದಕ್ಕ ನೋ ಕಟಿಂಗ್ ನೋ ಶೇವಿಂಗ್ ನಾನು ಡಿಸೈಡ್ ಆಗಿರೋದು. ಅದಕ್ಕೆ ಹಿಂಗೆ ರಫ್ ಆಗೈತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಕಾರ್ ತಗೊಂಡಿದ್ದ ದಿನ ರೆಡಿ ಆಗ್ತೀನಿ ನಾನು. ಅಲ್ಲಿ ತನಕ ಗಡ್ಡ ಮೀಸೆ ಆಮೇಲೆ ಹೇರ್ ಸ್ಟೈಲು ಎಲ್ಲ ಗ್ರೂಮ್ ಮಾಡಲ್ಲ, ಹಂಗೆ ಬಿಟ್ಬಿಡ್ತೀನಿ ರಾ. ನೋಡೋಣ, ಅದು ಒಂದು ಹಠ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನನ್ನ ಮೇಲೆ ನಾನೇ ಚಾಲೆಂಜ್ ಮಾಡ್ಕೊಂಡಿರೋದು. ಇದು ಬಿಯಾಂಡ್ ಇಂಪಾಸಿಬಲ್. ಲೆಟ್ಸ್ ಏನಾಗುತ್ತೆ ಅಂತ ನೋಡೋಣ. ಯಾಕೆ ಬಾತ್ರೂಮ್ ಅರ್ಜೆಂಟ್ ಆಯ್ತಾ? ನಾನು ಕಾರ್ ತಗೋಬೇಕು, ಯಾವ್ದು ತಗೋಬೇಕು ಗೊತ್ತಾಗ್ತಿಲ್ಲ ಗೈಸ್. ನಂಗೆ ಸಿಯಾರಾ ಮೇಲೆ ತುಂಬಾ ಕಣ್ಣು ಗೈಸ್. ನಾನು ಹೇಳ್ದೆ 23 ಲಕ್ಷ ಬೇಜಾರಾಗ್ಬಿಡುತ್ತೆ ಅದ್ ಕೊಡಕ್. 23 lakhs. ನಾನು ಹೇಳ್ದೆ ಇವಳಿಗೆ, ಆಯ್ತಾ, MG ಕಾಮೆಟ್ ತಗೋ ಸಾಕಾಗುತ್ತೆ ಅಂತ ಅಂದೆ. ಅದೇ ಪಮ್ಮಿ ಓಡಿಸ್ಲಿ ಅಂತ ನಾನು MG ಕಾಮೆಟ್ ಬಿಟ್ಟಿದ್ದೀನಿ. ನೀನ್ ಪಮ್ಮಿ ಬಗ್ಗೆ ಯಾಕೆ, ಪಮ್ಮಿ ಮೇಲೆ ಯಾಕೆ ನಿಂಗೆ ಎಷ್ಟೊಂದು ಗ್ರಡ್ಜು? ಏನೋ ಅವ್ರ ಕಂಡ್ರೆ ಇಷ್ಟ ನಂಗೆ, ಅದಕ್ಕೆ. ಪಮ್ಮಿ ಬಂದ್ಬಿಟ್ಟು SMR ಅವ್ರ ಮನೆಯ ನಾಯಿ ಗೈಸ್. ಪಮ್ಮಿಗೂ ಸಿರಿಗೂ ಕೊಟ್ಬಿಡು ಓಡಾಡಿ. ಪಮ್ಮಿಗೂ ಸಿರಿಗೂ ಅದು MG ಕಾಮೆಟ್. ನೀನ್ ಹಿಂದೆ ಸೀಟಲ್ಲಿ ಕುತ್ಕೊಂತೀಯ? ನಾನು ಸಿಯಾರಲ್ಲಿ ಕುತ್ಕೋತೀನಿ. ಸಿಯಾರ ಇಲ್ವಲ್ಲ ಇವಾಗ ಸದ್ಯಕ್ಕೆ. MG ಕಾಮೆಟ್ ತಗೊಂಬೋದಲ್ಲ? ಏಯ್ ಸಿಯಾರ ತಗೋತೀನೋ ಗೈಸ್. ಸಿಯಾರ ತಗೊಂಡಿನ ಅಂದ್ರು ನೀವ್ ಅನ್ಕೋಬೇಡಿ ಸಿಯಾರ ತಗೋತೀನಂದ್ರೆ ಯಾವ್ದೋ ಕಾರ್ ತಗೋಬಿಟ್ಲು ಅಂತ. ನಾನು ಹಂಗೆ ಸ್ವಲ್ಪ SMR ತರ ನಾನು ಹೇಳ BMW ತಗೋತೀನಿ. ನನ್ ಮನ್ಸು ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು, ಆಯ್ತಾ. ನಾನು ಇವತ್ತಂತೀನಿ ನಾನು BMW ತಗೋತೀನಿ 1 ತಿಂಗಳಲ್ಲಿ ಅಂತ. ನಾಳೆ ಹೇಳ್ತೀನಿ ನಾನು XV3X ತಗೋಬಿಟ್ಟೆ ಗೈಸ್ ಅಂತ. ನೀವು ಖುಷಿ ಪಡ್ಬೇಕು, ನೀವ್ ಹೇಳ್ಬಾರ್ದು BMW ತಗೊಂಡಿಲ್ಲ ಅಂತ ನಗಾಡ್ಬಾರ್ದು. ಲೈಕ್ ಓ ನೈಸ್, ಅಟ್ಲೀಸ್ಟ್ XV3X. ನನ್ನ ಹತ್ರ ಇರುತ್ತಲ್ಲ BMW, ನಂದಾದ್ರೇನು ನಿಂದಾದ್ರೇನು ಇಬ್ರದ್ದು ಒಂದೇ ಅಲ್ವಾ? ಓಡ್ಸಕ್ ಕೊಡಲ್ವಲ್ಲ ನೀನು? ಕೇಳ ತಿರ್ಸಿಲಿ. ನಿನಗೆ ಓಡ್ಸಕ್ ಕೊಡಕ್ ಪ್ರಾಬ್ಲಮ್ ಇಲ್ಲ, ಕಾರ್ ವಾಪಸ್ ಬರ್ಬೇಕಲ್ಲ, ಚೆನ್ನಾಗಿರ್ಬೇಕಲ್ಲ ಕಾರ್. ನಾನು ಎಷ್ಟು ಆಗದಾಗ ಓಡಿಸ್ತೀನಿ ಕಾರು ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಂದಿ ಹಿಲ್ಸಲ್ಲಿ ನನಗೆ ಇಲ್ಲಿ ಒಂದು ಕಾರ್ ಕೊಟ್ಬಿಟ್ರೆ ಹೆಂಗ್ ಓಡ್ತೀನಿ ಅಂದ್ರೆ ಅಲ್ಲಿ ಸೀದಾ ಹೋಗ್ಬಿಟ್ಟು ಅಲ್ಲಿ ಏನೋ ಇದೆ ಅಲ್ಲಿ ಹೋಗ್ಬಿಟ್ಟಿರ್ತೀನಿ. ನೀವೆಲ್ಲರೂ ಅನ್ಕೋತಿರ್ತೀರಲ್ಲ ಇವಳು ಎಷ್ಟು ಫನ್ನಿ ಆಗಿದ್ದಾಳೆ, ಎಷ್ಟು ಜಾಲಿ ಜಾಲಿ ಆಗಿದೆ ಅಂತ. ಇವ್ರು ಕೇಳಿ, ನನ್ ಜಾಲಿನಾ ಅಲ್ಲ ಬುಲ್ಲಿ. ಹೋಗೋಣ ನಡಿ, ಸರಿ. ಚಳಿ ಆಗಕ್ ಸ್ಟಾರ್ಟ್ ಐತಿ ಯಾಕೋ. ಬ್ರೀಸ್ ಹಂಗಿರುತ್ತೆ ಇಲ್ಲೆಲ್ಲ, ಬರೀ ಮನೆಗಳಿರಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ನಾರ್ಮಲ್ ನೇಚರ್ದಲ್ವಾ, ಗಾಳಿ ಜಾಸ್ತಿ ಇರುತ್ತೆ ಇಲ್ಲಿ. ಗಾಳಿ ನಿನ್ನೆಡೆ ತೂಗಿದೆ ಸಾಂಗ್ ತಪ್ಪ ತಿಳ್ಕೊತವನೆ. ನನ್ನಂತವಳಲ್ಲ ನಾನು. ಅಂತವಳಲ್ಲ ಅಂದ್ರೆ ನಾನು ಇಂತವಳು. ಇಂತವಳು ಅಂದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ರು ನೋಡ್ತಾರೆ. ಲೆಟ್ಸ್ ಗೋ ಗೈಸ್. ಇವ್ನು ನೋಡಿ ಆರಾಮಾಗಿ ಏನ್ ಕಾಲ ಕೊಟ್ಟು ಗೈಸ್ ಲೆಟ್ಸ್ ಗೋ. ಏನ್ ನಡಿಯಪ್ಪ, ನಮ್ದು ಈ ತರದ್ದು ಒಂದು ದೊಡ್ಡ ಜಮೀನ್ ಐತೆ, ಒಂದು 15 ಎಷ್ಟೋ ಐತೆ, ಎಷ್ಟು ಎಕರೆ ಐತೆ ಅಂದ್ರೆ ಖಾಲಿಯಲ್ಲಿ ಏನು ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಏನಕ್ಕೆ ಬಂಡೆ ಹಾಕ್ಸ್ಬಾರ್ದು ಅಲ್ಲಿಗೆ ಅಂತ.
ಬಂಡೆ ಹಾಕ್ಬಿಟ್ಟು ಹಿಂಗ್ ಕುತ್ಕೊಳ್ಳೋದು. ಬಂಡೆರಾಯಿ ಆಗ್ಬಿಡು. ಬಂಡೆ ಹಾಕ್ಸ್ಬಿಟ್ಟು ಬಂಡೆರಾಯ ಅಲ್ಲ, ಹಿಂಗ್ ಕುತ್ಕೊಳ್ಳಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಎಷ್ಟು ದೊಡ್ಡ ಬಂಡೆಗಳು ಎಲ್ಲಿಂದ ತಗೊಂಡ್ ಬರ್ತಾರೆ ಮ್ಯಾನುಫ್ಯಾಕ್ಚರ್? ಅದು ಮುಂಚೆ ನಿಮ್ಮ ಅಜ್ಜಿ ತಾತ ಕಾಂಟ್ರಾಕ್ಟ್ ಕೊಡ್ತಾ ಇದ್ರಂತೆ, ನಂದಿಲ್ ಸಾರಿ. ಜಾಸ್ತಿ ಮಾತಾಡಬಾರ್ದು ಆಯ್ತಾ? ಅವರು ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ ನಿಮ್ ತಾತ ಅನ್ಸುತ್ತೆ ನಾನು ಹೋದ್ ಜನ್ಮದಲ್ಲಿ ನಾನು ತುಂಬಾ ರಿಚ್ ಇದ್ದೆ ಅಂತ. ಯಾಕಂತ ಗೊತ್ತಿಲ್ಲ. ನಾನು ಹೋದ್ ಜನ್ಮದಲ್ಲಿ ತುಂಬಾ ರಿಚ್ ಇದ್ದೆ ಇನ್ ದ ಸೆನ್ಸ್ ಯಾವ ತರ ಅಂದ್ರೆ ರಿಚ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಹೋದ್ ಜನ್ಮದಲ್ಲಿ. ಇವ್ನು ಡ್ರಾಮಾಗ್ ಹೋಗ್ಬಿಟ್ಟು ಎಲ್ಲಾ ಹುಡ್ಗಿರು ಇಟ್ಕೋತಾರೆ ನನ್ ಪ್ರಿನ್ಸೆಸ್, ನನ್ ಕ್ವೀನು, ನನ್ ಏಂಜಲು ಅಂತ. ಯಾಕಂದ್ರೆ ನನಗೆ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನೇ ಹೇಳ್ತಾ ಇರ್ತೀನಲ್ಲ. ಸಾಕು, ಜಾಸ್ತಿ ಆಯ್ತು. ಹೋಗೋಣ. ಈ ಎದೋಳ ಚಳಿ ಆಗ್ತಿದೆ, ನಂಗೆ ಆಗ್ತಿಲ್ಲ. AC ಆನ್ ಮಾಡ್ದಂಗ ಅಂತ. ದೇವ್ರೆ ಪ್ಲೀಸ್ ಆಫ್ ದ AC. ತಪ್ಕೊಳ್ಳ ಅಲ್ಲ, ದೇವ್ರೆ ಪ್ಲೀಸ್ ಆಫ್ ದ AC. ದೇವ್ರೆ 5 ಅಲ್ಲಿ ಇರೋದು 4 ಅಲ್ಲಿ ಮಾಡಿ. ಓ AC ಅಲ್ಲಿ 5 4 ಬರಲ್ಲ, ಫ್ಯಾನ್ ಅಲ್ಲಿ ಬರೋದು. ಐಮ್ ಸೋ ಸಾರಿ. ಅಂದ್ರೆ ನನಗೆ AC ಬಗ್ಗೆ 20 ಡಿಗ್ರಿ ಸಮಥಿಂಗ್ ಇರುತ್ತೆ. ದೇವ್ರೆ ಪ್ಲೀಸ್ ಡೂ ಇಟ್ 20 ಡಿಗ್ರೀಸ್. 20 ಡಿಗ್ರೀಸ್ ಆದ್ರೂ ಚಳಿ ಆಗುತ್ತೆ. ರೂಮ್ Do ಟೆಂಪರೇಚರ್ it 10 degrees, guys. 25 ಫ್ರೀಸ್ ಆಗ್ತವೆ. ಇದೊಳಪ್ಪ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ಅಲ್ಲಿ ಯಾವಾಗ್ಲೂ ಮೂಗಲ್ ಚಿನ್ನ ತೆಗಿತಾ ಇರ್ತಾಳೆ ಅವಳು. ಗೊಂಡೆ ತೆಗಿಯೋದ್ನ ಮೂಗಲ್ ಚಿನ್ನ ತೆಗಿತಾ ಇರ್ತಾಳೆ. ಕೋಲ್ಡ್ ಪ್ರಾಬ್ಲಮ್ ಕ್ಯಾಮ್ರಾ ಹಿಂಗ್ ತೆಗೆದ್ಬಿಟ್ಟು ನನಗೆ ಒರೆಸ್ಕೊಂತಿರಲ್ಲ, ಮೂಗಳಿಗೆ ಕೈ ಹಾಕಿ ತಿರುಗಿಸಿ ಗೊಂಡೆ ತೆಗೆದು ಕೈಯಲ್ಲಿ ಆಟ ಆಡ್ತಾ ಇರ್ತಾಳೆ ಗಲೀಜುಗಳು. ಐ ಸ್ವೇರ್ ನೋ. ತಿರುಗ್ಸಾಯ್ತು, ಹಾಗಾಯ್ತು. ನನ್ ಮೇಲೆ ಹಣೆ ಮಾಡಿ ಹೇಳ ಹಾಗೆ ಮಾಡಲ್ಲ ಅಂತ. ನಂದು ಹೇಳಂಗಿಲ್ಲ ನೀನು, ನಾನು ನಿಂದ ಹೇಳಿದ್ದೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಗೈಸ್, ಸೊ ನಂದಿ ಹಿಲ್ಸ್ ಮುಗಿಸ್ಕೊಂಡು ಹೋಗ್ಬಿಟ್ಟು ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ, ನಾನು ಮತ್ತೆ SMR. ನೋಡಿ ಯಾರು ಇಲ್ಲ ಗೈಸ್ ಇವತ್ತು. ಯೂಶಲಿ ನಾನು ಕಾಲೇಜಿಂದ ನನ್ ಕರ್ಕೊಂಡ್ ಬಂದಾಗ ತುಂಬಾ ಜನ ಇರ್ತಿದ್ರು. ಅವಾಗ ಕಾಲೇಜಿಂದಾನೆ 100 ಜನ ಕರ್ಕೊಂಡ್ ಬರೋರು. ಆಬ್ವಿಯಸ್ಲಿ ತುಂಬಾ ಜನ ಇದಾರೆ ಅಂತಾನೆ ಅನ್ಸೋದು ಅವಾಗ. 380 ಮೆಂಬರ್ಸ್. ನೋಡು, ಅವಾಗ ಆಬ್ವಿಯಸ್ಲಿ ತುಂಬಾ ಜನ ಇದೀನಿ ಅಂತಾನೆ ಅನ್ಸುತ್ತೆ. ಮೇ ಬಿ. ಇಲ್ಲ, ನಂದಿ ಹಿಲ್ಸ್ ತುಂಬಾ ಜನ ಬರ್ತಾರಪ್ಪ. ತುಂಬಾ ಜನ ಬರ್ತಾರ, ಗೊತ್ತು ಅದನ್ನು. ಸರಿ ಗೈಸ್, ಇವಾಗ ಹೋಗೋಣ. ಲೆಟ್ಸ್ ಗೋ. ಏನು ತಿನ್ನೋಣ? ಓಕೆ, ತಿನ್ನೋಣ. ತಿನ್ಸ್ಲಾ? ತಿನ್ಕೋತೀನಿ, ನಮ್ ಕೈ ಇದೆ. ಇರ್ಲಿ, ತಿನ್ಸ್ತೀನಿ. ಚಿನ್ನು, ಏನ್ ಚಿನ್ನು? ಗೈಸ್, ಇವಾಗ ಊಟ ಮಾಡಕ್ಕಂತ ಬಂದಿರ್ತೀವಿ. ನಾನು ನಾರ್ಮಲ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ. ಇವ್ರು ಯಾವ್ದು ಚೆನ್ನಾಗಿರೋ ರೆಸ್ಟೋರೆಂಟ್ ಕರ್ಕೊಂಡ್ ಬಂದ್ರೆ, ಅದು ಟಾಪ್ ವ್ಯೂ ಅಲ್ಲಿ ಇದೀವಿ ನಾವು. ನೋಡ್ಬೋದು, ಹೋಗ್ಬೇಕಾದ್ರೆ ತೋರ್ಸೋಣ. ಆಕ್ಚುಲಿ ಏನ್ ಗೊತ್ತಾ, ವಾಕ್ ಮಾಡಿ 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 ತುಂಬಾ ಸುಸ್ತಾಗ್ಬಿಡಿದೆ. ಸೊ ಫಸ್ಟ್ ಇವಾಗ ಊಟ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಬೇಗ ಹೋಗ್ಬೇಕು ನಾನು ಮನೆಗೆ, ಯಾಕಂದ್ರೆ ನಾಳೆ ಸ್ವಲ್ಪ ಆಚೆ ಹೋಗೋದಿದೆ. ನಾನು SMR ಸೆರೆಮನಿಗೆ ಹೋಗೋದಿದೆ. ಸೊ ಯಾ, ಸೆರೆಮನಿಗೆ ಹೋಗೋದಿದೆ ಅಂದ್ರೆ ಸೆರೆಮನೆ ಅಂದ್ರೆ ಜೈಲು. ಸೆರೆಮನಿ ಊಟ ಮಾಡೋಣ ಗೈಸ್. ಏನ್ ಆರ್ಡರ್ ಮಾಡಿ? ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಏನು ಗೊತ್ತಿಲ್ವಾ? ಹಂಗೇನ್ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ಕೊತೀನಿ. ಬಿರಿಯಾನಿ ಎಲ್ಲ ಆಯ್ತಲ್ಲ. ಈಗ SMR ಅವರು ನಂಗೆ ಬಿರಿಯಾನಿ ಹಾಕ್ತಾ ಇದಾರೆ. ನಾನು ತಿನ್ಲಿ ಅಂತ. ಹೈದ್ರಾಬಾದಿ ಚಿಕನ್ ಬಿರಿಯಾನಿ. ಯಾಕೆ ಇಷ್ಟೊಂದು ಇವತ್ತು? ನಾನು ಯಾವಾಗ್ಲೂ ಹಂಗೆ ಇರ್ತೀನಿ. ಯಾಕೆ ಇಷ್ಟೊಂದು ಇವತ್ತು? ವಾಟ್ ಯು ಮೀನ್ ಇವತ್ತು? ನಾನು ಎವ್ರಿ ಡೇ ಆಮ್ ದಿಸ್ ಓನ್ಲಿ. ಥ್ಯಾಂಕ್ಸ್. ಗೈಸ್, ಇವಾಗ ತಿನ್ನೋಣ. SMR ನೋಸ್ ನನ್ಗೇನ್ ಫೇವ್ರೇಟ್ ಏನಿಲ್ಲ ಅಂತ. ನಾನು ಹೇಳೇ ಇಲ್ಲ ಇದು ವೆನಿಲಾ ಮಿಲ್ಕ್ ಶೇಕು ಇದೆಲ್ಲ. ಹಿ ಹ್ಯಾಸ್ ಆರ್ಡರ್ಡ್. ಒಳ್ಳೆ ಮನುಷ್ಯನೇ ಗೈಸ್, ಆದ್ರೆ ಕೋಪ ಮಾಡ್ಕೋಬಾರ್ದು. ಆಂಗರ್ ಇಶ್ಯೂಸ್ ಇಂದ ಮನುಷ್ಯ ಸ್ವಲ್ಪ ಮೈನಸ್ ಹೋಗ್ಬಿಡ್ತಾನೆ. ಬಟ್ ಮನುಷ್ಯ ನೈಸ್. ಅಪ್ಪ ನೋಡಿ, ನಂಗೆಲ್ಲ ಇಷ್ಟೆಲ್ಲ ತಿನ್ಸ್ತಾರೆ. ಮೈ ಫ್ರೆಂಡ್ ಹಸ್ಬೆಂಡ್ ಮೆಟೀರಿಯಲ್ ಅಲ್ಲ ಅಂತೀಯಲ್ಲ? ಆಕ್ಚುಲಿ ಬಾಯ್ ಫ್ರೆಂಡ್ ಹಸ್ಬೆಂಡ್ ಮೆಟೀರಿಯಲ್ ಇಲ್ಲ SMR. ಬಟ್ ಮನುಷ್ಯ ಮಾತ್ರ ಜಮ್ಮು. While he is loving somebody, he becomes so aggressive, full aggressive. ಅಂತ ಹಲ್ಕ ಅಂತೆಲ್ಲ ಮಾಡ್ತಾ ಇರ್ತಾರೆ. Then how do you know? I don't love you, no? You don't, but still I know. I can feel it. What? I love you ಅಂತನಾ? ಅಲ್ಲ ಏನ್ ಮಾತಾಡ್ತಿದ್ಯೋ ನೀನು? What do you feel? ಎಂತ ಲವ್ ಪವು ಎಂತದು ಇಲ್ಲ. ನೀನೇನೇನು ತಿಂತಿದ್ಯಾ ತಿನ್ನೋ. ಸರಿ ಗೈಸ್, ಊಟ ಮಾಡ್ಕೊಂಡು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಇವಾಗ ಮನೆಗೆ ಹೊರಡ್ತಾ ಇದೀವಿ. ವಾಂಟ್ ಟು ಟೆಲ್ ಸಮಥಿಂಗ್?
ಇರೋದೊಂದು ಜೀವನ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ತಿರುಗಿ, ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ, ಒಳ್ಳೇದಾಗ್ಲಿ, ಚೆನ್ನಾಗಿರೋ ಹುಡುಗರನ್ನ ಲವ್ ಮಾಡ್ಕೊಂಡು ಆರಾಮಾಗಿ. ಎಕ್ಸಾಕ್ಟ್ಲಿ. ಏನು ಚೆನ್ನಾಗಿರೋ ಹುಡುಗಿರ್ನೇ ಲವ್ ಮಾಡ್ಬೇಕಂತ. ಹೋಗೋಣ ಗೈಸ್, ಇವಾಗ ಹೋಗ್ತಾ ಇದೀವಿ. ಆಕ್ಚುಲಿ ನಾವ್ ಇವಾಗ ಒಂದು ಇವಾಗಲೇ ಪರ್ಚೇಸ್ ಮಾಡಕ್ಕಾಗುತ್ತೆ ನಾವು ಬಟ್ಟೆ ಕ್ಲೋಸ್ ಆಗಿರುತ್ತಲ್ಲ. ಕ್ಲೋಸ್ ಆಗಿಲ್ಲ ಅಂದ್ರೆ ಪರ್ಚೇಸ್ ಮಾಡ್ಬೋದು, ಒರೈನ್ಗೆ ಹೋಗ್ಬೋದು. ಹೌದಾ, ಹೊರಗೆ ಹೋಗ್ಬೇಡ. ಬಟ್ಟೆ ಪರ್ಚೇಸ್ ಮಾಡ್ಬೇಕು ಗೈಸ್ ಒಂದು ನಾನು ನಾಳೆಗೋಸ್ಕರ. ಸೊ ಹೋಗೋಣ, ವಿಲ್ ಶಾಪ್ ಅಂಡ್ ಲೆಟ್ಸ್ ಗೋ ಹೋಮ್. ಇವಾಗ ಟ್ರಯಲ್ ರೂಮಿಗೆ ಬಂದಿದ್ದೀನಿ. SMRE ಬಟ್ಟೆ ಚೂಸ್ ಮಾಡಿದ್ದಾರೆ ನಾಳೆಗೆ ಹಾಕೊಳ್ಳೋಕ್ಕೆ. ಸೊ ವೇರ್ ಮಾಡೋಣ, ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಜಸ್ಟ್ ಮೂಮೆಂಟ್ ಹಾಕೊಂಡಿದ್ದೀನಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಔಟ್ಫಿಟ್. ಓ, ಇಲ್ಲಿ ಕಟ್ಟಿದೆ ನೋಡಿ, ಇಲ್ಲಿ ಕಟ್ಟಿದೆ. ಸೊ ಚೆನ್ನಾಗಿ ಕಾಣಿಸ್ತೀನಿ. ಸೊ ನೋಡೋಣ, ಹೆತ್ತಾಗೋತೀನಿ ಅಥವಾ ಒಂದು ಬಾಡಿಕೋನು ಚೂಸ್ ಮಾಡಿದ್ದಾರೆ. ಲೆಟ್ಸ್ ಸಿ ಯಾವ್ದು ವೇರ್ ಮಾಡ್ತೀನಿ ಅಂತ. ಲೆಟ್ಸ್ ಫೈನಲ್ ಡ್ರೆಸ್ ಸೆಲೆಕ್ಟ್ ಆಗಿದೆ. SMR ಸೆಲೆಕ್ಟ್ ಮಾಡೋದು ಈ ಬಟ್ಟೆ. ಹೇಗೆ ಕಾಣಿಸ್ತಿದೆ ನಾನು? ಆಬ್ವಿಯಸ್ಲಿ ನಾನು ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತೈತೆ. ನಾಳೆ ಒಂದು ಫಂಕ್ಷನ್ ಇದೆ, ಅಂದರೆ ಒಂದು ಸೆರೆಮನಿ ಇದೆ, ಪ್ರಪೋಸ್ ಸೆರೆಮನಿ, ಅದಕ್ಕೆ ಹೋಗ್ತಾ ಇರೋದು. ಸೊ ಇವಳು ಯಾವುದೋ ಮನೇಲಿರೋದು ಹಾಕ್ಕೊತೀನಿ ಅಂತ ಅಂದ್ಲು, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಐ ಹೋಪ್ ಅದು ಚೆನ್ನಾಗಿ ಕಾಣ್ತೈತೆ ಅಂತ. ಇವಳು ಅದು ಪ್ರೈಸ್ ನೋಡ್ಬಿಟ್ಟು ಬೇಡ ಅಂತ ಅಂತಾಳೆ. 4,999. ಅದರಲ್ಲೇನು ಹಾಕೊಳ್ಳೋದು ಒಕೇಶನ್ಸಲ್ಲಿ ಯಾವಾಗಲೂ ಇರಬೇಕಾದ್ರೆ ಚೆನ್ನಾಗಿರ್ಬೇಕಂತ ಅಂದರೆ ಚೆನ್ನಾಗಿರೋದು ಹಾಕಬೇಕು. ನೋಡ್ತಾರಮ್ಮ ಎಷ್ಟೊಂದು ಜನ ಚೆನ್ನಾಗಿ ಕಾಣಿಸ್ಬಾರ್ದು ಅವ್ರ ಮುಂದೆ. ಗೈಸ್, ಇವಾಗ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಔಟ್ಫಿಟ್. ಇಟ್ಸ್ ಓಕೆ, ಏನು ಮಾಡೋಕ್ಕಾಗತ್ತೆ, ವಾಟ್ ಯು ಮೀನ್? ಏನು ಮಾಡೋಕ್ಕಾಗತ್ತೆ, ಚೆನ್ನಾಗಿ ಕಾಣಿಸ್ಬೇಕಲ್ಲ. ವೆರಿ ನೈಸ್. ಸೊ ಇವಾಗ ಹೋಗ್ತಾ ಇದೀವಿ ಗೈಸ್. ಸೊ ನನ್ನ ಕೈಲಿದೆ. ನಿನ್ನ ಸೆಲೆಕ್ಷನ್ ಬೇರೆ ಅದ್ಭುತವಾಗಿರುತ್ತೆ ಬಟ್ಟೆನಲ್ಲಿ, ಅದಕ್ಕೆ ಭಯ ನನಗೆ. ಯಾಕೆ ಸುಮ್ಮನೆ ಆಮೇಲೆ ಯಾವುದೋ ಚೀನೋಸ್ ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀವಿ ಅದ್ರ ಮೇಲೆ. ಸರಿ ಗೈಸ್, ಲೆಟ್ಸ್ ಗೋ. ಇವಾಗ ಆಚೆ ಹೋಗೋಣ, ಮನೆಗೆ ಹೋಗ್ಬೇಡ ಇವಾಗ ಅಷ್ಟೇ. ಹೌದಾ, ಸರಿ ಆಯ್ತು, ಮನೆಗೆ ಹೋಗ್ಬಿಡೋಣ, ಫಿಲಮ್ಗೆ ಹೋಗ್ಬಿಡೋಣ. ಹೋಗಲಿ, ಯಾಕೆ ಸಿಗಲ್ಲ. ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಅಷ್ಟೇ ಇವತ್ತಿಂದು. ನಾನು ಇವಾಗ ಜಸ್ಟ್ ಮನೆಗೆ ಬಂದೆ, ಫ್ರೆಶ್ ಅಪ್ ಆದೆ. ಸ್ವಲ್ಪ ಸ್ಕಿನ್ ಕೇರ್, ಅಂದರೆ ಸ್ಕಿನ್ ಕೇರ್ ಡಿಸೈನ್ ಸ್ವಲ್ಪ ಒಂದು ಇದು ಹಾಕ್ಬೇಕು ನಾನು, ಅಂದರೆ ಟೋನರ್ ಹಾಕ್ಬೇಕು ನಾನು, ರೈಸ್ ವಾಟರ್ ಟೋನರ್. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು. ಸೊ ಐ ಹೋಪ್ ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರ್ತೀರಾ ಅಂತ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.